ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ನಾನು ನಿಮ್ಮ ಮನೆ ಮಗ ಸೂರಜ್ ಕೂಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಬಂಧುಗಳಿಗೆ ನಮಸ್ಕಾರ. ಇವತ್ತು ಏನು ಮಾಡ್ತಾಯಿದ್ದೀರಪ್ಪ ಅಂತ ಹೇಳಿದ್ರೆ, ನಾನು ನಮ್ಮಮ್ಮ ಇಬ್ಬರೂ ವರಲಕ್ಷ್ಮಿ ಹಬ್ಬಕ್ಕೆ ಗೋಧಿ ಹುಲ್ಲು ಬಿಡೋದು ರೆಡಿ ಮಾಡ್ತಾಯಿದ್ದೀರಿ. ಗೋಧಿ ಹುಲ್ಲು ಅಂದರೆ ವರಲಕ್ಷ್ಮಿಗೆ ತುಂಬ ಪ್ರಿಯೆ. ಅದರಿಂದ ನಮ್ಮಮ್ಮ ನಾನು ಇಬ್ಬರೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲೇಟ್ಸ್ಗೆ ಎಲ್ಲ ಗೊಬ್ಬರ ಮಣ್ಣು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಗೋಧಿ ಆಲ್ರೆಡಿ ನಮ್ಮಮ್ಮ 2 ಡೇಸಿಂದ ಮೊಳಕೆ ಕಟ್ಟಿಟ್ಟಿದ್ದು 12 ಅವರ್ಸ್ ನೆನೆಸಿಡಬೇಕು. ಅದಾದಮೇಲೆ ನೀರೆಲ್ಲ ಒಣಗಿಸ್ಬಿಟ್ಟು ಒಂದು ಬಟ್ಟೆಯಲ್ಲಿ ಮೊಳಕೆ ಕಟ್ಟೋ ಥರ ಕಟ್ಟಬೇಕು. ಅದು ಮೊಳಕೆ ಚೆನ್ನಾಗಿ ಬರುತ್ತೆ. ಹಾಗೆ ಯಾಕೆ ಮಾಡೋದು ಅಂದರೆ, ಹಾಗೆ ಮಾಡಿದ್ರೆ ಸ್ವಲ್ಪ ಮೊಳಕೆ ಬೇಗ ಬರುತ್ತೆ ಅಂತ ಅಷ್ಟೇ. ಈಗ ಒಂದು 10 ಡೇಸಲ್ಲಿ ಬೆಳೆಯೋದು ಒಂದು 7 ಡೇಸ್ 5 ಡೇಸ್ಗೆಲ್ಲ ಬೆಳೆಯುತ್ತೆ ಅಂತ. ಅದರಿಂದ ನಾವು ಪ್ಲೇಟ್ಸ್ಗೆಲ್ಲ ರೆಡಿ ಮಾಡಿಕೊಂಡು ಮಣ್ಣು ಗೊಬ್ಬರ ಆ್ಯಂಡ್ ಗೋಧಿ ಹುಲ್ಲು ರೆಡಿ ಮಾಡೋಕ್ಕೆ ಗೋಧಿ ಎಲ್ಲ ಹಾಕ್ತಾಯಿದ್ದೀರಿ. ಅದರಿಂದ ನಾವು ಫಸ್ಟು ಪ್ಲೇಟ್ ತೊಗೊಬೇಕು ಗೈಸ್. ಆ ಪ್ಲೇಟ್ ಒಂದೇ ಥರ ಇರಲಿ ಅಂತ ಹೇಳ್ಬಿಟ್ಟು ನಾನು ಜಿಗ್ನಿ ರಾಯಲ್ ಮಾರ್ಟ್ಸಲ್ಲಿ ಒಂದು 5 ಪ್ಲೇಟ್ಸ್ ತಂದಿದ್ದೆ. ಅದು ಸಾಲಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇನ್ನೂ ಒಂದು 2 ಪ್ಲೇಟ್ ಮನೇಲಿ ಇದ್ದಿದ್ದು ಎತ್ಕೊಂಡ್ರು. ಹಾಗೆ ನಮ್ಮ ಅಪ್ಪಗೆ ವಿಡಿಯೋ ಮಾಡೋಕ್ಕೆ ಫೋನ್ ಕೊಟ್ಬಿಟ್ಟು ನಾನು ನಮ್ಮಮ್ಮ ಇಬ್ಬರು ಮಾಡ್ತಾಯಿದ್ದೀರಿ. ಅದರಿಂದ ನಾನು ನಮ್ಮಮ್ಮ ಇಬ್ಬರು ಇಲ್ಲಿ ಮಾಡ್ತಾಯಿದ್ದೀರಿ, ನೀವು ನೋಡ್ತಾ ಇರ್ಬೋದು ಗೈಸ್. ನಾನು ಒಂದು ಕವರಲ್ಲಿ ಗೊಬ್ಬರ ಆ್ಯಂಡ್ ಇನ್ನೊಂದು ಕವರಲ್ಲಿ ಮಣ್ಣು 2 ತೊಗೊಂಬಂದಿದ್ದೆ. ಯಾಕಂದರೆ ನಮ್ಮ ಮನೆ ಹತ್ರ ಇರಲಿಲ್ಲ. ಸೊ ಅದರಿಂದ ನಮ್ಮ ಅಜ್ಜಿಯವ್ರ ಮನೆ ಹತ್ರ ಹೋಗ್ಬಿಟ್ಟು ನಾನು ತೊಗೊಂಬಂದು ಆಲ್ರೆಡಿ ನಾನು ಇಟ್ಟಿದ್ದೆ. ಸೊ ಬೆಳಗ್ಗೆ ಎದ್ಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಅದು ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಟ್ರಿ. ಬಟ್ ಹಬ್ಬ ಇನ್ನೊಂದು 8 ಡೇಸ್ ಇದೆ ಅಷ್ಟೇ. ಅದರಿಂದ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ರಿ. ಬಟ್ ಈ ಇಯರು ಅಷ್ಟೇ ಲೇಟಾಗೋಯಿತು. ಲಾಸ್ಟ್ ಇಯರು ನಾವು ಬಿಟ್ಟಿದ್ರಿ ಬಟ್ ಬಂದಿಲ್ಲ. ಈ ಇಯರು ನಾವು ಸ್ವಲ್ಪ ಯಾಮಾರ್ಕೊಂಬಿಟ್ರಿ, ಅದರಿಂದ ಬಂದಿಲ್ಲ. ನೆಕ್ಸ್ಟ್ ಇಯರ್ ನಾವು ಇನ್ನೂ ಸ್ವಲ್ಪ ಬೇಗನೆ ಬಿಟ್ಬಿಟ್ಟು ಇನ್ನೂ ಸ್ವಲ್ಪ ದೊಡ್ಡದಾಗೆ ಬರೋ ಥರ ನಾವು ಮಾಡ್ತೀರಿ. ಇದೇ ಥರ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾವು ಎಲ್ಲ ಪ್ಲೇಟ್ಸ್ಗೆ ಗೊಬ್ಬರ ಎಲ್ಲ ಹಾಕಿದ್ದೀರಿ. ಗೊಬ್ಬರ ಮಣ್ಣು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಫಸ್ಟು, ಅದಾದಮೇಲೆ ಅದ್ರ ಮೇಲೆ ಗೋಧಿ ಮೊಳಕೆ ಬಂದಿರುತ್ತಲ್ವ, ಆ ಗೋಧಿ ಮೊಳಕೆ ಬಂದಿರೋದೆಲ್ಲ ನಾನು ನಮ್ಮಮ್ಮ ಇಬ್ಬರು ಹಾಕ್ತಾಯಿದ್ದೀರಿ. ನಾನೊಂದು 2-3 ಪ್ಲೇಟ್ಸ್ಗೆ ಹಾಕಿದೆ, ನಮ್ಮಮ್ಮ ಒಂದು 2-3 ಪ್ಲೇಟ್ಸ್ ಹಾಕಿದ್ರು. ಬಟ್ ಮೊಳಕೆ ಬಿಟ್ಟಿರೋ ಗೋಧಿ ಇನ್ನೂ ಇತ್ತು. ನೋಡಿ, ಒಂದು ಪ್ಲೇಟ್ ರೆಡಿ ಇದೆ ಆಲ್ರೆಡಿ. ಒಂದು ರೆಡಿ ಮಾಡಿದ್ದೀನಿ. ಗೋಧಿ ಹಾಕ್ಬಿಟ್ಟು ಅದ್ಮೇಲೆ ಇನ್ನೂ ಸ್ವಲ್ಪ ಗೊಬ್ಬರ ಹಾಕಬೇಕು. ಅದನ್ನೆಲ್ಲೂ ನೆರಳಲ್ಲಿ ಇಡಬಾರ್ದು ಗೈಸ್. ನೆರಳಲ್ಲಿ ಇಟ್ಟರೆ ಯಾಕಂದರೆ ನೆರಳಿಗೆ ಬರಲ್ಲ, ಅದಕ್ಕೂ ಸ್ವಲ್ಪ ಬಿಸಿಲು ಬೇಕು. ಅದರಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅದು ಗೋಧಿ ಕಾಣಿಸ್ತಿರೋ ಥರ ಮಾಡ್ತಾಯಿದ್ದೀನಿ. ಮಾಡ್ತಾ ಇರ್ಬೇಕಾದ್ರೆ ಭಾವಿತ ಸ್ಕೂಲ್ಗೆ ಹೋಗೋಳು ರೆಡಿಯಾಗ್ಬಿಟ್ಟು ನೋಡ್ತಾ ಇದ್ವಿ, ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಚಿಕ್ಕ ಹುಡುಗರಲ್ಲ, ಅವ್ರಿಗೇನು ಗೊತ್ತಾಗಲ್ಲ. ಸೊ ಅದರಿಂದ ನಾನು ನಮ್ಮಮ್ಮ ಇಬ್ಬರು ಮಾಡ್ತಾಯಿದ್ರಿ. ನಮ್ಮಮ್ಮ ಇನ್ನೊಂದು ಬಾಕ್ಸು ಮನೇಲಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಬಾಕ್ಸ್ ತೊಗೊಂಬಂದರು. ಬಟ್ ಆದರೂ ಗೋಧಿ ಇನ್ನೂ ಜಾಸ್ತಿ ಇತ್ತು ಗೈಸ್. ಯಾಕಂದರೆ ನಮ್ಮಮ್ಮ ಹೇಳಿದರು ಅರ್ಧ kg ತೊಗೊಂಬರೋಕ್ಕೆ. ನಮ್ಮಪ್ಪ 1 kg ತೊಗೊಂಬಿಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಜಾಸ್ತಿನೇ ಇದೆ. ಎಷ್ಟು ಹಾಕಿದ್ರು ನಾವು ಖಾಲಿ ಆಗ್ತಾಯಿಲ್ಲ. ಅದರಿಂದ ನಾನು ಒಂದು 6 ಪ್ಲೇಟ್ಸ್ಟು ಆ್ಯಂಡ್ ಮನೇಲಿ ಒಂದು ಎಕ್ಸ್ಟ್ರಾ ಒಂದು 2 ಬಾಕ್ಸ್ಗೆ ಹಾಕಿದೆ. ಬಟ್ ಇನ್ನೂ ಜಾಸ್ತಿ ಇತ್ತು. ಅದರಿಂದ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ನಮಗೆ ಒಂದು ವುಡ್ ಪೀಸ್ ಸಿಕ್ತು ಗೈಸ್. ಅದು ವುಡ್ ಬಾಕ್ಸ್ ಥರ ಇದೆ. ಅದು ತುಂಬ ಚೆನ್ನಾಗಿ ಇತ್ತು. ಸೊ ಅದು ಗ್ಲಾಸ್ ಇತ್ತು, ಮಿರರ್ದು. ಸೊ ನಾನು ಅದು ಮಿರರೆಲ್ಲ ಹೊಡೆದಾಕ್ಬಿಟ್ಟು ಅದರಲ್ಲೂ ಹಾಕಿದೆ. ಅದರಲ್ಲೂ ಮೊಳಕೆ ಬರಲಿ ಅಂತೇಳ್ಬಿಟ್ಟು. ಬಟ್ ಗ್ರ್ಯಾಂಡಾಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಇದು ಡೇ 1 ಡೇ 2 ಇಂದ ವರಲಕ್ಷ್ಮಿ ಹಬ್ಬದ ತನಕ ಎಷ್ಟು ಮೊಳಕೆ ಬರುತ್ತೋ ಅಷ್ಟು ವಿಡಿಯೋ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗೈಸ್. ನೀವು ನೋಡ್ತಾ ಇರ್ರಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮಮ್ಮ ಇನ್ನೊಂದು ಬಾಕ್ಸ್ ತೊಗೊಂಬಂದ್ರು. ಇನ್ನೊಂದು ಬಾಕ್ಸ್ ಇತ್ತು ಅಂದ್ಬಿಟ್ಟು. ಯಾಕಂದರೆ ನಾವು ಎಷ್ಟು ಗೋಧಿ ಹಾಕಿದ್ರೂ ಖಾಲಿ ಆಗ್ತಾಯಿಲ್ಲ. ಅದು ಮೊಳಕೆ ಕಟ್ಟಿರೋದು ಇನ್ನೂ ಎಷ್ಟೊಂದಿದೆ. ಸೊ ಆದರೂ ನಾವು ಇದಕ್ಕೆ ಒಂದೆಲ್ಲ ಬರೋ ಪ್ಲೇಟ್ಸ್ಗೆಲ್ಲ ಹಾಕಿದ್ರಿ. ಬಟ್ ಇನ್ನೂ ಎಷ್ಟೊಂದಿತ್ತು. ಬಟ್ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಹಾಗೆ ಇಟ್ರಿ. ಬಟ್ ಅದು ಏನೂ ಮಾಡೋಕ್ಕಾಗಲಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನೊಂದು 5 ಪ್ಲೇಟ್ಸ್ ಮಾಡಿದ್ದೀನಿ. ನಮ್ಮ ಒಂದು 3 ಪ್ಲೇಟ್ಸ್ ಮಾಡಿದ್ರು. ಬಟ್ ಇನ್ನೂ ಮಣ್ಣು ಗೊಬ್ಬರ ಜಾಸ್ತಿ ಇದ್ದರೆ ಬಟ್ ಏನೂ ಆಗೋಲ್ಲ, ನಮಗಿನ್ನೂ ಯೂಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮದು ತುಳಸಿ ಗಿಡ ಎಲ್ಲ ಒಣಗೋಗಿತ್ತು. ಸೊ ಅದರಿಂದ ಅದು ಮಣ್ಣೆಲ್ಲ ತೆಗ್ಬಿಟ್ಟು ನಮ್ಮಮ್ಮ ಬೇರೆ ಗಿಡ ಹೂಡು ಅಂತ ಹೇಳಿದ್ರು. ಅದರಿಂದ ಅದಕ್ಕೆ ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಇಟ್ಟಿದ್ದೀನಿ ಗೈಸ್. ನೋಡಿ, ಇಲ್ಲಿ ಪ್ಲೇಟ್ಸ್ ಎಲ್ಲ ರೆಡಿ ಆಯಿತು. ಫೈನಲಿ ಒಂದು 7 ಪ್ಲೇಟ್ಸ್ ಇದೆ. 7 ಪ್ಲೇಟ್ಸ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀರಿ ಗೈಸ್. ಇದಕ್ಕೆ ನೀವು ಡೈಲಿ ಬಿಸಿಲಲ್ಲಿ ಇಡಬೇಕು, ನೀರು ಹಾಕ್ತಾ ಇರಬೇಕು, ಇಲ್ಲಾಂದರೆ ಮೊಳಕೆ ಬರಲ್ಲ. ಅದರಿಂದ ಅದು ಡೇ 1 ಇಂದ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬಟ್ ನೋಡೋಣ ಈ ಸತಿ ಹೇಗೆ ಬರುತ್ತೆ ಅಂತ. ನಾನು ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಬರೋ ಥರ ಬೇಗನೆ ಮಾಡ್ತೀರಿ. ಬಟ್ ಈ ಇಯರು ನನಗೆ ಅಷ್ಟೊಂದು ಡೌಟ್ ಇದೆ. ಸೊ ಬರಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಎಷ್ಟು ಬರುತ್ತೋ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಗೈಸ್.
ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು 2 ಪ್ಲೇಟು ಎತ್ಕೊಂಡು ತೋರಿಸ್ತಾ ಇದ್ದೀನಿ. 2 ಚಿಕ್ಕ ಪ್ಲೇಟ್ ಇದೆ, ಇನ್ನೊಂದು 2 ದೊಡ್ಡ ಪ್ಲೇಟು. ಇನ್ನೊಂದು ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಇನ್ನೊಂದು ದೊಡ್ಡ ಪ್ಲೇಟಲ್ಲಿ ಸ್ವಲ್ಪ ಸೆಂಟ್ರಲ್ಲಿ ಜಾಗ ಬಿಟ್ಟಿದ್ದೀನಿ. ಅದು ಏನಕ್ಕೆ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಾನು ಆಗ ಹೇಳ್ತೀನಿ ಏನಕ್ಕೆ ಅದು ಜಾಗ ಬಿಟ್ಟಿದ್ದು ಅಂತ. ಬಟ್ ಅದು ಸ್ವಲ್ಪ ಏನೋ ಒಂಥರ ಸ್ಪೆಷಲ್ ಥರ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ. ಅದೇ ಟೈಮಲ್ಲಿ ಇಲ್ಲಿ ನಮ್ಮ ಮೇಲೆ ಮನೆ ಅಂಕಲ್ ಬಂದರು, ಸೊ ನಾನು ಸ್ವಲ್ಪ ಅವ್ರಿಗೆ ಜಾಗ ಬಿಟ್ಟೆ. ಗೈಸ್ ಇದೆಲ್ಲ ಮಾಡ್ಬೇಕಾದ್ರೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮಾಡಲೇಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇದು ಗೋಧಿ ನಾವು ಮೊಳಕೆ ಕಟ್ಟಿದ್ದು. ಮೊಳಕೆ ಹೇಗೆ ಕಟ್ಟೋದು ಅಂತ ಹೇಳಿದ್ರೆ ಒಂದು ನೀರಲ್ಲಿ ಒಂದು 12 ಅವರ್ಸ್ ನೆನೆಸ್ಬೇಕು ಗೈಸ್, ಯಾಕಂದರೆ ಅದು ಫುಲ್ಲು ಮೆತ್ತಗಾಗುತ್ತೆ. ಅದರಿಂದ ಮೆತ್ತಗಾದಮೇಲೆ ಇನ್ನೊಂದು 12 ಅವರ್ಸ್ ಅದನ್ನು ಮೊಳಕೆ ಥರ ಕಟ್ಟಬೇಕು ಗೈಸ್. ಮೊಳಕೆ ಥರ ಹೇಗೆ ಕಟ್ಟೋದು ಅಂದರೆ ಒಂದು ಬಟ್ಟೆ ಎತ್ಕೊಂಬಿಟ್ಟು ಆ ಬಟ್ಟೆಯಲ್ಲಿ ಟೈಟಾಗಿ ಕಟ್ಟಿಬಿಟ್ಟು ಆ ಬಟ್ಟೆ ಮೇಲೆ ಏನಾದರೂ ವೆಯ್ಟ್ ಇಡಬೇಕು. ಸೊ ನಮ್ಮಮ್ಮ ಒಂದು ಯಾವುದೋ ಕಲ್ಲಿಟ್ಟಿದ್ರು, ಸೊ ಮೊಳಕೆ ಒಂದು 2 ಡೇಸ್ಗೆ ಚೆನ್ನಾಗಿ ಬಂದಿದೆ. ನಾನು ನೆಕ್ಸ್ಟು ಮಣ್ಣು ಬೇಕಾಗಿತ್ತಲ್ವ ಗೈಸ್, ಅದಕ್ಕೆ ಮಣ್ಣು ತೊಗೊಂಬರೋಣ ಅಂತ ಹೋದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಗೊಬ್ಬರ ಒಂದು ಕವರಲ್ಲಿ ಗೊಬ್ಬರ ಎಷ್ಟು ಬೇಕಾಗುತ್ತೋ ಅಂತ ಗೊತ್ತಿಲ್ಲ, ಸೊ ಅದರಿಂದ ಒಂದು ಕವರ್ ತೊಗೊಂಡೋಗಿ ಒಂದು ಗೊಬ್ಬರ ಅಷ್ಟು ತೊಗೊಂಡೆ. ಗೊಬ್ಬರ ತೊಗೊಂಡ್ಮೇಲೆ ಈ ಬೇರೆ ಮಣ್ಣಲ್ಲಿ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಂಪು ಮಣ್ಣೇ ಇರಲಿ ಅಂತ ಹೇಳ್ಬಿಟ್ಟು ಕೆಂಪು ಮಣ್ಣು ತೊಗೊಂಬಂದೆ. ಬಟ್ ಫುಲ್ಲು ಕೆಂಪಾಗಿರೋ ಮಣ್ಣು ಸಿಗಲಿಲ್ಲ. ನನಗೆ ಯಾವ್ದು ಸಿಕ್ತೋ ಅದು ತೊಗೊಂಬಂದೆ ಗೈಸ್. ಎಲ್ಲ ತೊಗೊಂಡು ಬಂದಮೇಲೆ ಎಲ್ಲ ಫೈನಲಿ ರೆಡಿ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ, ಮಾಡ್ತಾಯಿದ್ದೀನಿ ಅಂತ. ನಾನು ಆಗಲೇ ಹೇಳಿದೆ ಅಲ್ವಾ, ವುಡ್ ಬಾಕ್ಸ್ ಒಂದಿತ್ತು, ಅದನ್ನೂ ರೆಡಿ ಮಾಡ್ತಾಯಿದ್ದೇನೆ ಅಂತ. ನೋಡಿ ಗೈಸ್, ವುಡ್ ಬಾಕ್ಸು ಅದ್ರಲ್ಲಿ ಗ್ಲಾಸ್ ಇತ್ತು, ನಾನು ಗ್ಲಾಸ್ ಎಲ್ಲ ಒಡೆದಾಕ್ಬಿಟ್ಟು ನೋಡಿ ಈ ಥರ ಮಾಡಿದ್ದೀನಿ. ಬಟ್ ಇದು ಚೆನ್ನಾಗಿ ಬಂದಿದೆ, ಬಟ್ ಮೊಳಕೆ ಬರೋ ಇನ್ನೂ ಚೆನ್ನಾಗಿರುತ್ತೆ. ನೋಡೋಣ ಗೈಸ್ ಹೇಗೆ ಬರುತ್ತೆ ಅಂತ. ಫೈನಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಇದೆ. ಕೆಳಗಡೆ ಇಟ್ಟರೆ ಎಲ್ಲ ನಾಯಿಗಳು ಎಲ್ಲ ವೇಸ್ಟ್ ಮಾಡ್ತಾರೆ, ಹುಡುಗರೆಲ್ಲ ತೊಳ್ದಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಟೆರೇಸ್ ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಟೆರೇಸ್ ಮೇಲೆ ಇಡ್ತಾಯಿದ್ರಿ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಬಟ್ ಇದು ಗ್ರೀನರಿ ಬಂದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಮೊಳಕೆ ಬಂದಮೇಲೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ನಮ್ಮೂರು ಗೈಸ್, ನಾವಿರೋ ಊರು, ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಟೆರೇಸು ನಾವು 3 ಫ್ಲೋರ್ ಹೋಗಬೇಕು, ಸೊ 3 ಫ್ಲೋರ್ಗೂ ಎತ್ಕೊಂಡೋಗಿ ಮೇಲೆ ಇಟ್ಟೆ ಗೈಸ್. ಇಟ್ಟ ಅಲ್ಲಿ ಒಂದು ಬಾಟ್ಲಲ್ಲಿ ನಮ್ಮಮ್ಮ ನೀರು ತೊಗೊಂಬಂದರು. ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಮೇಲೆ ಇಟ್ಟಿದ್ರಿ ಗೈಸ್. ಇದು ಡೇ 1. ನಾನು ಡೇ 2ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಹೇಗೆ ಬಂದಿದೆ ಅಂತ ನಮ್ಗೆ ಹೇಳಿ. ಸೊ ಟೈಮ್ ಇರಲಿಲ್ಲ, ನಾನು ಮೊಳಕೆಲ್ಲ ಇಟ್ಬಿಟ್ಟು ನೆಕ್ಸ್ಟು ಸ್ನಾನ ಮಾಡ್ಕೊಂಬರೋಣ ಅಂತ ಹೋದೆ ಗೈಸ್. ಸ್ನಾನ ಮಾಡ್ಕೊಂಬರೋಣ ಅಂತ ಹೋದೆ, ಬಟ್ ಟೈಮ್ ಆಗೋಗಿತ್ತು. ನನಗೆ ಒಂದು ಆರ್ಡ್ರ್ ಇತ್ತು, ಹಾಗೆ ಸ್ನಾನ ಮಾಡ್ಕೊಂಬಂದು ಪೂಜೆ ನಮ್ಮ ತಂಗಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ಲು, ನಾನು ಜಸ್ಟ್ ಕೈ ಮುಕ್ಕೊಂಡು ಹೋದೆ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಮನೇಲಿರುವಂಥ ಸಾಯಿಬಾಬಾ. ಆ್ಯಂಡ್ ಸಾಯಿಬಾಬಾಗೆ ಪೂಜೆ ಎಲ್ಲ ಮಾಡಿದರು ರಾಘವೇಂದ್ರ ಸ್ವಾಮಿಗೆಲ್ಲ ಪೂಜೆ ಮಾಡಿ ಹೂವೆಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ನಾನು ಮುನೇಶ್ವರ ಸ್ವಾಮಿಗೆ ಪೂಜೆ ಮಾಡ್ಕೊಂಬರೋಣ ಅಂತ ಹೋದೆ ಗೈಸ್. ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನನಗೆ ಆರ್ಡ್ರ್ ಒಂದು ಬುಕ್ ಆಗಿತ್ತು. ಸೊ ಅದರಿಂದ ನೀವು ನೋಡ್ತಾ ಇರ್ಬೋದು, ನಾನು ಬೋರೇಗೌಡರು ಮಾತಾಡ್ಸ್ಕೊಂಡು ಹೋದೆ, ಬಟ್ ಅಲ್ಲಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿದರು. ಸೊ ಅದರಿಂದ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ ಗೈಸ್. ಹಾಯ್ ಗಾಯ್ಸ್, ನನಗೆ ಇವತ್ತು ಸ್ವೀರಿಟ್ಟಲ್ಲಿ ಒಂದು ಆರ್ಡ್ರ್ ಬುಕ್ ಆಗಿತ್ತು. ಸೊ ಮ್ಯಾನೇಜರು 10 ಗಂಟೆಗೆ ಕಾಲ್ ಮಾಡಿಬಿಟ್ಟು 12 ಗಂಟೆಗೆ ಒಂದು ಆರ್ಡ್ರ್ ಇದೆ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಅವರು ಸಿಂಪಲ್ಲಾಗಿ ಕೇಳಿದ್ರು, ಅದರಿಂದ ನಾನು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಬಲೂನ್ ತೊಗೊಂಡಿದ್ದೆ. ಫಸ್ಟು ಬಂದೆ ಐಟಮ್ ಎಲ್ಲ ತೊಗೊಂಡು ಸ್ಟ್ಯಾಂಡ್ ಹಾಕೋಣ ಅಂತ ಹೇಳಿದೆ, ಬಟ್ ಸ್ಟ್ಯಾಂಡ್ ಹಾಕೋಕ್ಕೆ ಎಲ್ಲ ಕ್ಲೀನ್ ಮಾಡಿದ್ರು, ಅದರಿಂದ ತ್ಯಾಮ್ ಆಯಿತು, ಸ್ಟ್ಯಾಂಡು ಹಾಕಿದ್ದೆ. ಅದರಿಂದ ಬಲೂನ್ ಬ್ಲೋ ಮಾಡೋಣ ಅಂತ ಹೇಳ್ಬಿಟ್ಟು ಬಲೂನ್ ಬ್ಲೋ ಮಾಡ್ಕೊಳ್ತಾ ಇದ್ದೀನಿ. ಬಲೂನ್ ಬ್ಲೋ ಮಾಡಿದಾದಮೇಲೆ ನಾನು ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ನಿಮಗೆ ವಿಡಿಯೋ ಹೇಗಿದೆ ಅಂತ, ಡೆಕೋರೇಷನ್ ಹೇಗಿದೆ ಅಂತ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಯಾವುದೇ ಥರದ ಡೆಕೋರೇಷನ್ನು, ಬಲೂನ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಎನಿ ಡೆಕೋರೇಷನ್ಸ್ ಯಾವುದೇ ಆಗಿರ್ಬೋದು, ನಾನು ನಿಮ್ಗೆ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತೀನಿ. ಇವೆಂಟ್ನ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ ಗಾಯ್ಸ್? ನಾನು ನೆಕ್ಸ್ಟು ಗೋಲ್ಡ್ ಬಲೂನ್ ತೊಗೊತಾ ಇದ್ದೀನಿ ಗೈಸ್. ಇದು ಒಂದು ಬಲೂನ್ ಪಾಕೆಟಲ್ಲಿ 70 ಪೀಸ್ ಬರುತ್ತೆ, ಆ್ಯಂಡ್ ಕ್ರೋಮ್ ಬಲೂನಲ್ಲಿ 50 ಪೀಸ್ ಬರುತ್ತೆ. ಸೊ ಅದರಿಂದ ನಾನು 2 ಬಾಕ್ಸ್ 750 ತೊಗೊಂಬಂದಿದ್ದೀನಿ ಗೈಸ್. ಒಂದು ಆರ್ಚ್ಗೆ, ಒಂದು ರಿಂಗ್ ಸ್ಟ್ಯಾಂಡಿಗೆ 240 ಬಲೂನ್ಸ್ ಬೇಕಾಗುತ್ತೆ. ಸೊ ಅದರಿಂದ 240 ಬಲೂನ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೈಸ್. 240 ಬಲೂನ್ಸ್ ಮೇಲೆ 240 ಬಲೂನ್ಸ್ ಹಾಕೋಕ್ಕಾಗಲ್ಲ. ಸೊ ಅದರಿಂದ ಅಷ್ಟೇ ಮಾಡಿದ್ರೆ ಒಂದೊಂದು ಹೊಡೆದೋಗುತ್ತೆ, ಒಂದೊಂದು ಗಾಳಿಗೆ ಹೋಗ್ಬಿಡುತ್ತೆ. ಸೊ ಅದರಿಂದ ನಾನೊಂದು 250 ಬಲೂನ್ಸ್ ರೆಡಿ ಮಾಡ್ಕೊಳ್ತೀನಿ. ಬ್ಲ್ಯಾಕ್ ಗೋಲ್ಡ್ 2 ಆಗಿರೋದ್ರಿಂದ 120 ಬಲೂನ್ಸ್ ಬ್ಲ್ಯಾಕು ಆ್ಯಂಡ್ 120 ಬಲೂನ್ಸ್ ಗೋಲ್ಡ್ ಕಲರ್ದು. ಸೊ 2 ಕಾಂಬಿನೇಷನ್ ಅಲ್ವಾ, ಸೊ ಅದರಿಂದ ಚೆನ್ನಾಗಿ ಬರಬೇಕಂತ. ಸೊ ನಾನು
ಗೋಲ್ಡ್ ಬಲೂನ್ ಎಲ್ಲ ಪಂಪ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಇನ್ನೇನೇನು ಒಂದು ಹಾಫ್ ಆನ್ ಅವರಲ್ಲಿ ಫುಲ್ ಡೆಕೋರೇಷನ್ ಎಲ್ಲ ರೆಡಿ ಆಗಿರುತ್ತೆ. ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಗೈಸ್. ನಿಮ್ಮ ಮನೆಯಲ್ಲೂ ಡೆಕೋರೇಷನ್ ಮಾಡ್ಕೊಳ್ಬೇಕು ಅಂದರೆ ನಮ್ಮ MS ಈವೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ವರಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ ಬ್ಯಾನರ್ಸ್ ಇರ್ಬೋದು, ಎನಿವನ್ ಏನೇ ಡೆಕೋರೇಷನ್ ಇದ್ರೂ ನಾನು ಮಾಡ್ಕೊಡ್ತೀನಿ ಗೈಸ್. ಹಾಗೆ ವರಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸು ನಿಮಗೆ ಯಾವ ಥರ ಬೇಕಾದರೂ ಆ ಥರ ನಾನು ತಂದ್ಕೊಡ್ತೀನಿ. ಜಸ್ಟ್ ಒಂದು ಕಾಲ್ ಮಾಡಿ ಗೈಸ್, ನಾನು ನಿಮ್ಮ ಜೊತೆ ಮಾತಾಡ್ಬೋದು. ನಿಮಗೆ ಯಾವ ಥರ ಬೇಕಾದರೂ ನಾನು ಏನು ಬೇಕಾದ್ರೂ ಮಾಡ್ಕೊಡ್ತೀನಿ ಗೈಸ್. ಸೊ ಹಾಗೆ ನೆಕ್ಸ್ಟು ಗಣೇಶ ಹಬ್ಬ ಬರ್ತಾಯಿದೆ. ಗಣೇಶ ಹಬ್ಬಕ್ಕೂ ಅಷ್ಟೇ ಮನೆ ಆಗಿರ್ಬೋದು ಆ್ಯಂಡ್ ನಮ್ಮ ಬಾಯ್ಸ್ ಎಲ್ಲ ಮನೇಲಿ ಗಣೇಶ ಹಬ್ಬ ಮಾಡ್ತಾರೆ. ಅವರೇನಿದ್ರು ಬೀದಿಯಲ್ಲಿ ಈಚೆ ಗಣೇಶ ಹಬ್ಬ ಮಾಡೋದು. ಅದರಿಂದ ಗಣೇಶ ಹಬ್ಬಗೂ ಅಷ್ಟೇ ಯಾವುದೇ ಥರ MS ಈವೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ, ನನಗೆ ಒಂದು ಕಾಲ್ ಮಾಡಿ. ನಿಮಗೆ ಯಾವ ಥರ ಡೆಕೋರೇಷನ್ ಬೇಕಾದ್ರೂ ನಾನು ಮಾಡಿಕೊಡ್ತೀನಿ. ಹಾಗೆ ನಮ್ಮದು ಟೆಂಟ್ ಹೌಸ್ ಇದೆ, ಲೈಟಿಂಗ್ಸ್ ಇದೆ ಆ್ಯಂಡ್ ವಾಟರ್ ಬಾಟಲ್ ಡಿಸ್ಟ್ರಿಬ್ಯೂಟರ್ ಇದೆ ಆ್ಯಂಡ್ ಕ್ಯಾಂಟ್ರಿಂಗು ಸಹ ಇದೆ ಗಾಯ್ಸ್. ನಿಮಗೆ ಒಂದು ಒಳ್ಳೆ ಪ್ರೈಸಲ್ಲಿ ಒಂದು ಒಳ್ಳೆ ವೆಡ್ಡಿಂಗ್ ವೆನ್ಯೂ ಆ್ಯಂಡ್ ಸಿಂಪಲ್ ಡೆಕೋರೇಷನ್ ಆಗಿರ್ಬೋದು, ಗ್ರ್ಯಾಂಡ್ ಆಗಿರ್ಬೋದು, ನಿಮಗೆ ಯಾವ ಥರ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಮಾಡ್ಕೊಡ್ತೀವಿ. ಏನಿಲ್ಲ, ಸಿಂಪಲ್ ಆ್ಯಂಡ್ ಶಾರ್ಟಾಗಿ ಹೇಳಬೇಕು ಅಂದರೆ MS ಈವೆಂಟ್ ಈಸ್ ದ ಬೆಸ್ಟ್ ಇವೆಂಟ್. ಓಕೆ ಗಾಯ್ಸ್, ನಾನು ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಬಲೂನ್ ಎಲ್ಲ ಬ್ಲೋ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ನಾನು ಸ್ಟ್ಯಾಂಡ್ ಹಾಕೋಕೆ ಹೋಗ್ತಾಯಿದ್ದೆ ಗಾಯ್ಸ್. ನೋಡಿ, ಸುವಿರಿಟ್ಟಿಟ್ಟಲ್ಲಿ ಹಾಲಲ್ಲಿ ಡೆಕೋರೇಷನ್ ಮಾಡ್ತಾಯಿರೋದು ನಾನು. ಸೊ ಸುವಿರಿಟ್ಟಿದ್ದು ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್ ನೆಕ್ಸ್ಟ್ ವೀಡಿಯೋಸಲ್ಲಿ. ಹಾಯ್ ಗಾಯ್ಸ್, ಡೆಕೋರೇಷನ್ ಎಲ್ಲ ರೆಡಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫೈನಲ್ ಲುಕ್ ಹೇಗಿದೆ ಅಂತ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನಾನು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. 3 ಸ್ಟ್ಯಾಂಡ್ಸು ಆ್ಯಂಡ್ ಪ್ರಾಪರ್ಟೀಸು ಅವ್ರ ನೇಮೆಲ್ಲ ಇಟ್ಟಿದ್ದೀನಿ ಗೈಸ್. ಇದು ಕಲರು ಅಷ್ಟೇ ಚೆನ್ನಾಗಿ ಬಂದಿದೆ. ನೀವು ಯಾವ ಫಿಲ್ಟರ್ ಅಂತ ಕೇಳ್ಬೋದು. ಸ್ನ್ಯಾಪ್ಚಾಟಲ್ಲಿ ನಾನು ಲೈಟಪ್ ಅಂತ ಆ ಫಿಲ್ಟ್ರ್ ಗೈಸ್ ನಾನು ಬಳಸೋದು. ನಾನು ಬೇರೆ ಯಾವುದು ಯೂಸ್ ಮಾಡಲ್ಲ. ಸೊ ಅದರಿಂದ ಇಷ್ಟು ಕಲರ್ ಕಾಣಿಸ್ತಾ ಇದೆ. ಸೊ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಗೈಸ್. ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಬಲೂನು. ಆ ಮ್ಯಾನೇಜರ್ಗೂ ನಾನು ಫೋಟೋ ಎಲ್ಲ ಕಳಿಸ್ದೆ. ಅವರು ಓಕೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಬಟ್ ಮ್ಯಾನೇಜರ್ ಎಲ್ಲ ಓಕೆ ಮ್ಯಾಟ್ ಯಾಕೆ ಅಂತ ಕೇಳಿದ್ರು. ಬಟ್ ಮ್ಯಾಟ್ ನೆಕ್ಸ್ಟ್ ಟೈಮ್ ಚೆನ್ನಾಗಿರೋದು ಹಾಕ್ತೀನಿ. ಓಕೆ ಗೈಸ್, ನಾನು ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಬೈ ಬೈ.